ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಬೇಳೆ ಇಲ್ಲದೇ ಮಾಡೋವಂಥ ಪಾಲಕ್ ಮತ್ತು ಟೊಮೆಟೊ ಗ್ರೇವಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. ಬನ್ನಿ. ಮೊದಲಿಗೆ ಕಡಾಯಿನ ಗ್ಯಾಸ್ ಸ್ಟವ್ ಮೇಲೆ ಇಡಿ. ನಂತರ ಒಂದು 3 ಚಮಚದಷ್ಟು ಎಣ್ಣೆನ ಸೇರಿಸಿ, ಇದು ಚೆನ್ನಾಗಿ ಕಾದ ನಂತರ ಸಾಸಿವೆನ ಸೇರಿಸಿ, ಸಾಸಿವೆ ಸಿಡಿದ ನಂತರ ಸ್ವಲ್ಪ ಕರಿಬೇವನ್ನ ಸೇರಿಸಿ, ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ 1-2 ನಿಮಿಷ. ನಂತರ ಒಂದು ನಿಂಬೆಹಣ್ಣಿನ ಗಾತ್ರದ ಬೆಳ್ಳುಳ್ಳಿನ ಸಿಪ್ಪೆ ತೆಗ್ದು ಜಜ್ಜಿ ಹಾಕ್ಕೊಂಡಿದ್ದೀನಿ, ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ. ನಂತರ 2 ದೊಡ್ಡ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ಬೇಗ ಕಂದು ಬಣ್ಣ ಬರಲಿ ಅಂತ ನಾನು ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ನಂತರ ಅರ್ಧ ಚಮಚ ಅರಿಶಿಣ, 1 ಚಮಚ ಧನಿಯಾ ಪುಡಿ, ಅರ್ಧ ಚಮಚ ಜೀರಿಗೆ ಪುಡಿ, ನಂತರ ಸ್ವಲ್ಪ ಖಾರ ಸೇರಿಸಿದ್ದೀನಿ. ಇದನ್ನೆಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಎಲ್ಲ ಬೆರೆಯೋ ಥರ. ನೋಡಿ, 1-2 ನಿಮಿಷ ಆದ ನಂತರ ಇಲ್ಲಿ ನಾನು ಒಂದು 3 ಟೊಮ್ಯಾಟೊ, ಚಿಕ್ಕ ಟೊಮ್ಯಾಟೊ ತೊಗೊಂಡಿದ್ದೀನಿ, ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಟೊಮೊಟೊ ಮತ್ತು ಈರುಳ್ಳಿನ ಎಲ್ಲ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಎಣ್ಣೆ ಮತ್ತು ಇದು ಸಪ್ರೇಟ್ ಆಗೋ ಥರ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ, ಇದು ಬೇಗ ಬೇಯಲಿ ಅಂತ ನಾನು ಒಂದು ಮುಚ್ಚಳದಿಂದ ಮುಚ್ಚಿದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಬೆಂದಿದೆ. ನೋಡಿ, ಈ ರೀತಿ. ಇಲ್ಲಿ ನಾನು 1 ಕಟ್ಟು ಪಾಲಕ್ನ ಬಳಸಿದ್ದೀನಿ, ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದನ್ನು ಪಾಲಕ್ ಸೊಪ್ಪಲ್ಲಿ ಮಣ್ಣಿರುತ್ತೆ, ನೀವು 1-2 ಬಾರಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡ್ಕೊಂಡು ಈ ರೀತಿ ಕಟ್ ಮಾಡ್ಕೊಳ್ಳಿ, ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿ. ಎಲ್ಲ ಟೊಮೊಟೊ ಈರುಳ್ಳಿ ಎಲ್ಲ ಮಸಾಲೆ ಜೊತೆ ಎಲ್ಲ ನೀಟಾಗಿ ಪಾಲಕ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಇದು ಬೇಗ ಸಾಫ್ಟ್ ಆಗಲಿ, ಒಂದು 10 ನಿಮಿಷ ಅಷ್ಟು. ಅದಕ್ಕೂ ಸಿಮ್ಮಲ್ಲೇ ನೀವು ಇದು ಬೇಯಿಸ್ಕೋಬೇಕು ಚೆನ್ನಾಗಿ. ನೋಡಿ, ಈ ರೀತಿ ಚೆನ್ನಾಗಿ ನೋಡಿ ಬೇಯಿಸ್ಕೊಳ್ಳಿ. ಈ ರೀತಿ ನೋಡಿ ಮಿಕ್ಸ್ ಮಾಡ್ಕೊಳ್ಳಿ. ಆಗಾಗ ಚೆಕ್ ಮಾಡ್ಕೊತಾ ಇರ್ಬೇಕು, ನೀವು ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ಒಳ್ಳೆ ಗ್ರೇವಿ ಥರ ಫಾರ್ಮ್ ಆಗಿದೆ. ನೋಡಿ, ಚೆನ್ನಾಗಿ. ನೋಡಿ, ಇಲ್ಲಿ ನಾನು ಒಂದು ಚಿಕ್ಕ ಬೌಲಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಡ್ ಮಾಡ್ಕೊಂಡು ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀವು ಆ್ಯಡ್ ಮಾಡ್ಕೋಬೋದು. 1-2 ಕಪ್ ಆದರೂ 3 ಕಪ್ ಆ ಥರ ಆ್ಯಡ್ ಮಾಡ್ಕೋಬೋದು ನೀವು. ನೋಡಿ, ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಸ್ವಲ್ಪ ಕುದಿ ಬರಲಿ. ನೋಡಿ, ಈ ರೀತಿ ಕುದೀತಾ ಇದೆ. ನೋಡಿ, ಈಗ ನಮ್ಮ ಗ್ರೇವಿ ಆಲ್ಮೋಸ್ಟ್ ರೆಡಿ ಆಗಿದೆ. ನೋಡಿ, ತುಂಬ ಚೆನ್ನಾಗಿದೆ. ನೋಡಿ, ಕಲರ್ಫುಲ್ಲಾಗಿ ಎಷ್ಟು ಗ್ರೀನ್ ಆಗಿದೆ. ನೋಡಿ, ಈಗ ನಾನೊಂದು ಸರ್ವಿಂಗ್ ಬೌಲ್ಗೆ ತೊಗೊತಾ ಇದ್ದೀನಿ. ನೋಡಿ, ಇದು ಬ್ಯಾಚುಲರ್ಸ್ಗಾಗಲಿ, ಹೊಸ್ದಾಗಿ ಮದುವೆ ಆಗಿರೋ ಅಂಥವ್ರು, ಅಡುಗೆ ಕಲಿಯೋ ಅಂಥದ್ದಲ್ಲಿ ಇರೋ ಅಂಥವ್ರಿಗೆ ಎಲ್ಲ ತುಂಬ ಸುಲಭವಾಗಿ ಮಾಡ್ಬೋದು. ಥ್ಯಾಂಕ್ ಯು.